ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಫಲ ಓಟ್ಸ್ ಬಳಸ್ಕೊಂಡು ಬಿಸಿಬೇಳೆಬಾತ್ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ಆರೋಗ್ಯಕರವಾಗೂ ಇರುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡವರು ಈ ಥರ ರೆಸಿಪಿಗಳನ್ನೆಲ್ಲ ಮಾಡ್ಕೊಂಡು ತಿಂದರೆ ಭಾಳ ಚೆನ್ನಾಗೂ ಇರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಒಂದು ಸಣ್ಣ ಕುಕ್ಕರ್ ಇಟ್ಟು ಅದರಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ, 1 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು. ಸಾಸಿವೆ ಸಿಡಿತಾ ಇದೆ. ಈಗ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹೆಚ್ಚಿಬಿಟ್ಟು ಹಾಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಟೊಮೆಟೊ ಈರುಳ್ಳಿನ ಸ್ವಲ್ಪ ಬಾಡಿಸ್ಬಿಟ್ಟು ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದು ಹೆಚ್ಚಿಟ್ಟಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದ್ರೆ ಬಿಸಿಬೇಳೆಬಾತು ಅದು ಓಟ್ಸಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಘಮ ಬರುತ್ತೆ ಗೊತ್ತಾ, ಹುರಿತಾ ಇರ್ಬೇಕಾದ್ರೆ ಘಮ ಬರ್ತಾ ಇದೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ರೌಂಡ್ ಈ ಥರ ಬಾಡಿಸಿ ಮಸಾಲ ಪದಾರ್ಥಗಳು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದೇ ಒಂದು ಪೈನಾಪಲ್ ಹೂವು, ಒಂದು ಏಲಕ್ಕಿ, ಒಂದು ದೊಡ್ಡ ಏಲಕ್ಕಿ, ಒಂದು ಮೊಗ್ಗು, ಧನಿಯಾ ಪುಡಿ 1 ಟೀ ಸ್ಪೂನು, ಅಚ್ಕಾರದ ಪುಡಿ 1 ಟೀ ಸ್ಪೂನು, ಅರಿಶಿನ ಪುಡಿ 1 ಚಿಟಿಕೆ, ಜೀರಿಗೆ ಪುಡಿ 1 ಟೀ ಸ್ಪೂನು. ಇದಕ್ಕೆ ಅಂತ ಸಪರೇಟಾಗಿ ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ತಾಯಿಲ್ಲ, ಇದೇ ಮಸಾಲನೇ ತುಂಬ ಟೇಸ್ಟ್ ಕೊಡುತ್ತೆ. ಒಂದು ರೌಂಡ್ ಈ ಥರ ಫ್ರೈ ಮಾಡಿಬಿಟ್ಟು ರಾತ್ರಿನೇ ನೆನೆಸಿಟ್ಕೊಂಡಿದ್ದ ಬಟಾಣಿ ಒಂದು 1/4 ಬಟ್ಲಷ್ಟಿದೆ, ಇದನ್ನು ಹಾಕ್ಕೊಂಡು ನೋಡಿ 1 ಗ್ಲಾಸ್ ಫುಲ್ಲು ಓಟ್ಸ್ ತೊಗೊಂಡಿದ್ದೀನಿ. ಓಟ್ಸು ಹಾಕ್ತಾಯಿದ್ದೀನಿ, ಪ್ಲೇನ್ ಸಫಲ ಓಟ್ಸು. ಇದಕ್ಕೆ ನಾನು 3.25 ಗ್ಲಾಸಷ್ಟು ನೀರು ಸೇರಿಸ್ಬಿಟ್ಟು ಉಪ್ಪು ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಒಂದು ನಿಮಿಷ ಈ ಥರ ಫ್ರೈ ಮಾಡಿದ್ರೆ ಸಾಕು. ಈ ಓಟ್ಸ್ ಬಿಸಿಬೇಳೆಬಾತು 3 ಇಂದ 4 ಜನ ತಿನ್ಬೋದು. 1 ಗ್ಲಾಸ್ ಹಾಕಿದ್ರೆ ಸಾಕು. ನಾನು ಒಂದು ಚಿಟಿಕೆ ಬೆಲ್ಲ ಸೇರಿಸ್ತೀನಿ. ಬೆಲ್ಲ ಇಷ್ಟಪಟ್ಟವ್ರು ಹಾಕ್ಕೋಬೋದು, ಬೆಲ್ಲ ಬೇಡ ಅಂದವರು ಪಕ್ಕಕ್ಕೆ ತೆಟಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಹಾಕಲೇಬೇಕು ಅನ್ನೋ ಏನು ಮ್ಯಾಂಡೇಟ್ರಿ ಇಲ್ಲ, ಬಟ್ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಬೆಲ್ಲ ಹಾಕ್ತಾಯಿದ್ದೀನಿ. 1 ಗ್ಲಾಸ್ಗೆ 3.25 ಗ್ಲಾಸ್ ಲೆಕ್ಕದಲ್ಲಿ ನೀರು ಹಾಕ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಕುದಿ ಬಂದಿದ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ರಿಂದ 3 ವಿಷಲ್ ಕೂಗಿಸಿದ್ರೆ ಸೂಪರಾದ ಸಬ್ಸಿಗೆ ಸೊಪ್ಪು ಸಫಲ ಓಟ್ಸ್ ಬಿಸಿಬೇಳೆಬಾತು ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೋ ತಿಂತಾಯಿದ್ರೆ. ಇದಕ್ಕೆ ಬಿಸಿ ಬಿಸಿಯಾಗಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಓಹೋ ಅಂತ ನೀವೇ ತಿಂತೀರಾ, ಅಷ್ಟು ಇಷ್ಟಪಡ್ತಾರೆ ಎಲ್ಲರೂ. ಈ ಸಬ್ಸಿಗೆ ಸೊಪ್ಪು ಘಮ ಅಂತೂ ಸೂಪರಾಗಿ ಬರ್ತಾಯಿದೆ. ನೀವೆಲ್ಲ ಒಂದು ಸತಿ ಈ ಥರ ಮಾಡ್ಕೋಬೇಕು. ನಾನು ಹೇಳೋದಲ್ಲ ಬಾಯಿಲಿ, ಬಟ್ ನೀವು ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಸರಿಯಾಗಿ ಹೇಳಿದ್ದೀನಿ ಅಂತ. ನೀರು ಮರಳಿ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ. ಒಂದು 2 ರಿಂದ 3 ವಿಷಲ್ ಬಂದ ತಕ್ಷಣ ಆಫ್ ಮಾಡೋಣ. 3 ವಿಷಲ್ ಕೂಗಿದ್ಮೇಲೆ ಪ್ರೆಷರ್ ಇಳಿದಿದೆ. ಇವಾಗ ತೆಗಿತಾ ಇದ್ದೀನಿ ನೋಡಿ. ಆಹಾ ಎಷ್ಟು ಚೆನ್ನಾಗಾಗಿದೆ ನೋಡಿ, ಸಖತ್ತಾಗಿದೆ ಆಗಿದೆ. ಈ ಥರ ಮಾಡ್ಕೊಳ್ಳಿ ಎಲ್ಲರೂ ಒಂದು ಸತಿ. ಓಟ್ಸ್ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಡಯಾಬಿಟಿಸ್ ಇರೋರಂತೂ ದಿನ ಮಾಡ್ಕೊಂಡ್ರೂ ಒಳ್ಳೆಯದೇನೆ. ಸೊಪ್ಪುಗಳು ತರಕಾರಿಗಳು ಎಲ್ಲ ಸೇರಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ತಿಂತಾಯಿದ್ರೆ ಒಳ್ಳೆ ಮಜಾ ಬರುತ್ತೆ. ಓಕೆ ಫ್ರೆಂಡ್ಸ್, ಎಲ್ಲರೂ ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಬೇರೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಬಾಯ್, ಸಿ ಯು.